ಹೀಗೆ ಕಂಡಲ್ಲೆಲ್ಲ ಬರೀ ಪ್ಲಾಸ್ಟಿಕ್ ಪೇಪರ್, ಊಟದ ತಟ್ಟೆಗಳು, ಮಣ್ಣಿನ ದೀಪಗಳು. ಈ ದೃಶ್ಯಗಳನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸುತ್ತಿರುವ ಪ್ರವಾಸಿಗರು ಇಷ್ಟೆಲ್ಲ ನಿರ್ಲಕ್ಷ್ಯಕ್ಕೆ ಕಾರಣರಾದ ದೇವಾಲಯದ ಆಡಳಿತ ನಿರ್ವಹಣಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿರುವ ಸ್ಥಳೀಯ ಗ್ರಾಮಸ್ಥರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಐತಿಹಾಸಿಕ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ. ಕಳೆದ 4 ದಿನಗಳ ಹಿಂದೆಯಷ್ಟೇ ಕಾರ್ತಿಕ ಸೋಮವಾರದ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ದೇವರಿಗೆ ಪೂಜೆ ಸಲ್ಲಿಸಿದರು. ಆ ಸಂದರ್ಭದಲ್ಲಿ ಭಕ್ತಾದಿಗಳು ಬಳಕೆ ಮಾಡಿದ್ದ ಪ್ಲಾಸ್ಟಿಕ್ ಪೇಪರ್, ಊಟದ ತಟ್ಟೆಗಳು, ಮಣ್ಣಿನ ದೀಪಗಳು ಇತ್ಯಾದಿಗಳನ್ನು ಅಲ್ಲಿಯೇ ಬಿಸಾಡಿದರು. ಆದರೆ ಇದನ್ನು ದೇವಾಲಯದ ಆಡಳಿತ ನಿರ್ವಹಣಾಧಿಕಾರಿ ನಿರ್ಲಕ್ಷಿಸಿ 4 ದಿನಗಳಾದರೂ ಸ್ವಚ್ಛತೆ ಮಾಡದೆ ಬಿಟ್ಟಿರುವುದಕ್ಕೆ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್, ನನ್ನ ಹೆಸರು ಕುಸುಮಾ ಅಂತ. ನಾವು ನಂದಿ ಬೆಟ್ಟ ಟ್ರಿಪ್ ಅಂತ ನಾವು ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಇವತ್ತು. ಇಲ್ಲಿ ಯೋಗನಂದೀಶ್ವರ ದೇವಸ್ಥಾನ ಚೆನ್ನಾಗಿದೆ ಅಂದ್ಬಿಟ್ಟು ಬಂದ್ವಿ. ನಾವು ಎಂಟ್ರಿ ಆಗ್ತಾನೆ ತುಂಬ ಬೇಜಾರಾಯಿತು ಈ ದೇವಸ್ಥಾನಕ್ಕೆ ಬಂದಿದ ತಕ್ಷಣ. ಯಾಕಂದರೆ 4 ದಿವಸ ಆಯಿತು ಕಾರ್ತಿಕ ಸೋಮವಾರ ಎಂಡಾಗಿ. ಇಲ್ಲಿ ಎಲ್ಲಿ ನೋಡಿದ್ರು ದೀಪಗಳು ಹಚ್ಚಿ, ಕಸ ಕಡ್ಡಿ, ತಿಂದಿರೋ ಪ್ರಸಾದದ್ದು, ನೀರು ಕವರಿಂದು ಎಲ್ಲ ಅಲ್ಲಲ್ಲೇ ಹರಡಿದ್ದಾರೆ. ಒಂದು ಕ್ಲೀನ್ನೆಸ್ ಇಲ್ಲ. ಕೇಳಿದ್ರೆ ಕೆಲಸದವ್ರಿಲ್ಲ ಅಂತ ಇದು ಹೇಳ್ತಾ ಇದ್ದಾರೆ. ನಮಗಂತೂ ತುಂಬ ಬೇಜಾರಾಯಿತು. ಆಚೆ ಕಡೆ ಅಂತೂ ತುಂಬ ಗಲೀಜಾಗಿದೆ. ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಮಗಂತೂ ತುಂಬ ಬೇಜಾರಾಯಿತು. ದೇವಸ್ಥಾನ ಎಷ್ಟು ಪ್ರಸಿದ್ಧಿ ಅಂತ ನಾವು ಬಂದ್ವೋ ಅಷ್ಟು ನೋವಾಯಿತು ಸರ್ ಈ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ನಮಗೆ. ಫಸ್ಟು ಇದು ಯಾವುದೋ ಗೌರ್ಮೆಂಟ್ ಅವ್ರು ಇದು ತೊಗೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಒಂದು ಒಳ್ಳೆ ಪ್ರಸಿದ್ಧಿಯಾದ ಸ್ಥಳ ಇದು, ಹಿಸ್ಟಾರಿಕಲ್ ಪ್ಲೇಸ್. ಅದರಿಂದ ಇದಕ್ಕೆ ಕ್ಲೀನಾಗಿ ಇಟ್ಕೋಬೇಕು ಈ ಜಾಗನ. ಇದನ್ನ ಇಷ್ಟ ಜನಗಳಿಗೂ ಇನ್ನೂ ಅಟ್ರಾಕ್ಟಿವ್ ಆಗುತ್ತೆ. ನಮ್ಮ ಕರ್ನಾಟಕದ್ದು, ನಮ್ಮ ಕನ್ನಡ ಮಣ್ಣಿಂದಿದು. ಇದನ್ನು ಚೆನ್ನಾಗಿ ಇಟ್ಕೊಂಡ್ರೆ ನಮಗೂ ಒಂದು ಹೆಮ್ಮೆ ಅಲ್ವಾ ಸರ್ ನಮ್ಮದು. ಇಷ್ಟು ಹೇಳ್ತೀನಿ ಸರ್ ನಾನು. ಈ ರೀತಿ ಆಗೋದು ಜನರಿಗೆ, ಪ್ರವಾಸಿಗರಿಗೆ ಎಷ್ಟು ನೋವಾಗುತ್ತೆ? ಹೌದು ಸರ್, ಬಂದಿರೋರಿಗೆಲ್ಲ ನಾವೇನೋ ಒಂದು ಖುಷಿಯಿಂದ ಬರ್ತೀವಿ ನಾವು ಒಂದು ಪ್ರವಾಸಕ್ಕೆ. ಒಂದು ದೇವರ ದರ್ಶನ ಆಗಲಿ, ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಸಿಗುತ್ತೆ ಅಂತ. ಇಲ್ಲಿ ನೋಡಿದ್ರೆ ಬಂದಿದ ತಕ್ಷಣ ನಮ್ಗೆ ತುಂಬ ನೋವಾಯಿತು ಸರ್ ಈ ಸಲ. ನನ್ನ ಹೆಸರು ದಿಶಾ ಅಂತ. ನಾವೊಂದು ಸ್ಕೂಲ್ ವಿಸಿಟಿಗೆ ಬಂದಿರೋದು ಭೋಗನಂದೀಶ್ವರಗೆ. ಆ್ಯಂಡ್ ಬಂದಿದ ತಕ್ಷಣ ಇಲ್ಲಿ ಫುಲ್ ಶಾಕ್ ಆಯಿತು ನೋಡಿದಾಗ. ಫುಲ್ ಪ್ಲಾಸ್ಟಿಕ್ ವೇಸ್ಟು, ಪೇಪರ್ ವೇಸ್ಟು, ಮತ್ತು ಊಟದ್ದು ಆ ಎಲೆ ತಟ್ಟೆ ಎಲ್ಲ ಫುಲ್ ಬಿದ್ದಿದೆ. ನಾರ್ಮಲಿ ಹಿಂಗಿರಲ್ಲ, ಕ್ಲೀನಾಗಿ ನಾನು ಬಂದಾಗೆಲ್ಲ ಕ್ಲೀನಾಗಿದ್ದಿದೆ. ಬಟ್ ಬಂದಿದ ತಕ್ಷಣ ಹಿಂಗೆ ನೋಡುವಾಗ ಬೇಜಾರಾಯಿತು. ಮಕ್ಕಳಿಗೂ ಬೇಜಾರಾಯಿತು ಯಾಕೆ ಹಿಂಗಿದೆ ಅಂತ. ಸೊ ಮಾತಾಡಿದ್ದೀವಿ ಅಥಾರಿಟೀಸ್ ಹತ್ರನೂ. ಅವರು ಹೇಳಿದ್ರು ನಾರ್ಮಲಿ ಕ್ಲೀನ್ ಮಾಡ್ತೀವಿ, ನಾವೇ ಮೇಂಟೆನೆನ್ಸ್ ಮಾಡೋದು ಅಂತ. ಅದೇ ನೋಡೋಣ. ಬಟ್ ಐ ಥಿಂಕ್ ಅಸಹ್ಯ ಆಗುತ್ತೆ ನೋಡೋದಕ್ಕೆ. ಹೌದು, ಇಟ್ಸ್ ಟ್ರೂ. ಬಟ್ ಅದೇ ಮೇ ಬಿ ಸಮ್ ಸಿಸ್ಟಮ್ಸ್ ನೀಡ್ ಟು ಕಮ್ ಇನ್ ಟು ಪ್ಲೇಸ್. ಸಿಸ್ಟಮ್ಸ್ ಸೆಟ್ ಮಾಡಬೇಕನ್ಸುತ್ತೆ. ಬಟ್ ನಾವು ಬರೀ ವಿ ಕ್ಯಾನ್ ಕಂಪ್ಲೇನ್. ನಾವು ಅದ್ರ ಬಗ್ಗೆ ಹೆಂಗೆ ಸೊಲ್ಯೂಷನ್ ಕ್ರಿಯೇಟ್ ಮಾಡೋದು ಅಂತ ಯೋಚನೆ ಮಾಡಿಲ್ಲ ಅಂದರೆ ದೆನ್ ನಥಿಂಗ್ ಕ್ಯಾನ್ ಚೇಂಜ್ ಅಲ್ವಾ. ಸೊ that's what we are doing with our children as well. Solutions create ಮಾಡಿಬಿಟ್ಟು ಸಿಸ್ಟಮ್ಸ್ ತರ್ಸೋಕ್ಕಾದರೆ, ಅದಕ್ಕೆ ಜಾಗ ಇದ್ದರೆ, we would be more than happy to do it. ಇನ್ನು ಈ ವಿಚಾರ ತಿಳಿದು ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಿನಿ ಮತ್ತು ಸದಸ್ಯರು, ಸ್ಥಳೀಯರು ಭೇಟಿ ಕೊಟ್ಟು ಪ್ರವಾಸಿಗರು ಹೇಳಿದ ದೂರುಗಳನ್ನು ಕೇಳಿ ದೇವಾಲಯದ ಆಡಳಿತ ನಿರ್ವಹಣಾಧಿಕಾರಿ ನಾಗರಾಜು ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಳೆದ ಬಾರಿಯೂ ಸಹ ಇದೇ ರೀತಿ ಅವ್ಯವಸ್ಥೆಯಿಂದ ತಹಶೀಲ್ದಾರರ ಗಮನಕ್ಕೆ ತಂದು ಒಂದು ಅವಕಾಶ ಕೊಟ್ಟಿದ್ವಿ. ಆದರೆ ಮತ್ತದೇ ರೀತಿಯಲ್ಲಿ ದೇವಾಲಯವನ್ನು ಅಸ್ವಚ್ಛತೆಯಿಂದ ನೋಡಿಕೊಳ್ಳುತ್ತಿದ್ದೀರಾ, ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಬಿಟ್ಟೋಗಿ ಎಂದು ಗ್ರಾಮಸ್ಥರು ವ್ಯವಸ್ಥೆ ಮಾಡಿಕೊಳ್ಳುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿ ವರ್ಷದಂತೆ ಕಾರ್ತಿಕ ಮಾಸ ಮೊನ್ನೆ ಸೋಮವಾರ ಆಯಿತು. ದೀಪಾಲಂಕಾರಗಳು ನಡೆದಿತ್ತು ಮತ್ತು ದೀಪಗಳು ಅಣಿಸಿದ್ರು, ಕಾರ್ತಿಕ ಮಾಸದ ದೀಪಗಳು. ಇವತ್ತಿಗೆ ಶುಕ್ರವಾರ 5 ದಿವಸ ಆಗಿದೆ. ಇವತ್ತಿಗೂ ಕೂಡ ಇಲ್ಲಿ ಸ್ವಚ್ಛತೆ ಮಾಡಿಲ್ಲ. ನಾವು ಊರಿನಿಂದ ಕೆಲವರೆಲ್ಲರೂ ಫೋನ್ ಮಾಡಿ ಅವ್ರಿಗೆ, ನಾಗರಾಜ್ ಅವ್ರಿಗೆ ಕಾಲ್ ಮಾಡಿ ಎಲ್ಲರೂ ಹೇಳಿದ್ರು, ಯಾರಿಗೂ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತು ಈಗ ಊರಿನ ಮುಖಂಡರುಗಳು ಆಗಿ ಮತ್ತು ಸದಸ್ಯರುಗಳೆಲ್ಲ ಬಂದು ಕೇಳಿದಾಗ ಏನು ಹೇಳ್ತಾ ಇದ್ದಾರೆ, ಇಲ್ಲ ಮಾಡಿಸ್ತೀರಿ, ಕೂಲಿಯವ್ರು ಬಂದಿಲ್ಲ, ಇನ್ನೊಂದು ಬಂದಿಲ್ಲ, ಲೇಬರ್ ಸಿಗ್ತಾ ಇಲ್ಲ ಅಂತಿದೆ. ಅವ್ರದ್ದೇ ಇದ್ದಾರೆ. ಸ್ಟಾಫೇ 8 ಜನ ಲೇಬರ್ಸ್ ಇದ್ಕೊಂಡು ಕೂಡ ಕ್ಲೀನ್ ಮಾಡಿಲ್ಲ. 4-5 ದಿವಸ ಆಗಿದೆ. 5 ದಿವಸದಿಂದ ದೇವಸ್ಥಾನದ ಒಳಗಡೆನೇ ಮಾಡ್ತಾ ಇದ್ದಾರೆ ಅಂತ ಇಂಥ ಸುಳ್ಳು ಮಾತುಗಳು ಹೇಳ್ತಾ ಇದ್ದಾರೆ. ಮತ್ತು ಈಗ ನಾವೆಲ್ಲ ರೈಸ್ ಆಗಿದ್ದಕ್ಕೆ ನಿಮ್ಮ ಪಂಚಾಯಿತಿಯಿಂದ ಏನಾದರೂ ಮಾಡಿಸ್ಕೊಡಿ ಅಂತಂದು ಅದಕ್ಕೆ ಹೇಳಿದ್ದೀರಿ. ನಾವು ಪಂಚಾಯಿತಿಯಿಂದ ನಾವು ಮಾಡಿಸ್ಕೊಡಕ್ಕೆ ರೆಡಿ, ನೀವು ನಮಗೆ ಬಿಟ್ಕೊಡಕ್ಕೆ ಹೇಳ್ರಿ, ನಾವು ನೋಡ್ಕೊತೀರಿ. ಮುಜರಾಯಿ ಇಲಾಖೆಯಿಂದ ಏನು ಮಾಡೋಕ್ಕೆ ಬರಲ್ಲ ಅಂತಾರೆ. ಕ್ಲೀನ್ ಮಾಡೋಕ್ಕೆ ಕೂಡ ಬರಲ್ಲ ಅಂತ ಹೇಳ್ತಾರೆ. ಹಂಗೆ ವಾರದಿಂದ ಈಗ ಕೆಲವರು
ಪ್ರವಾಸಿಗರು ಬಂದಿದ್ದರು. ದೇವಸ್ಥಾನ ಅಂದ್ಬಿಟ್ಟು ಬಂದು ನೋಡಿದಾಗ ಅವರು ನಮ್ಮನ್ನು ಕೂಡ ಏನು ಮೇಡಮ್ ನೀವು ಇದೇ ಊರವರಾ ಅಂತ ಕೇಳಿದ್ರು. ಹೌದು ನಾವು ಇದೇ ಊರವರು ಅಂದಾಗ ಇಲ್ಲಿ ಎಲ್ಲ ಗಲೀಜು ನೋಡಿ ನೀವು ಯಾರೂ ಮಾಡಿಸ್ಲಿಲ್ವಾ, ಇಲ್ಲ ನಾವೇ ಮಾಡೋಣವಾ ಅಂತ ಕೇಳಿದ್ರು. ನಮಗೆ ಆವಾಗ ಹೆಂಗೆ ಅನಿಸುತ್ತು ಅಂದರೆ ನಮಗೆ ನಾವೇ ಹೊಡ್ಕೊಂಡಂಗಿತ್ತು. ಆಗ ಅವ್ರಿಗೆ ಏನು ಅನಿಸ್ತಿದೆಯೋ ಗೊತ್ತಿಲ್ಲ. ಬೆಳಗ್ಗೆ ಎದ್ರೆ ಈ ದೇವಸ್ಥಾನದೊಳಗಡೆ ಬರ್ತಾರೆ ಮಾಡ್ತಾರೆ, ಇದನ್ನು ಇಷ್ಟು ಕಚ್ಚಡವಾಗಿದ್ರೂ ಅವ್ರಿಗೇನು ಅನಿಸ್ಲಿಲ್ಲ. ಅಂದರೆ ನಾವು ಮೊನ್ನೆ ಕೂಡ ಇದನ್ನೇ ಪ್ರೆಸ್ ಮೀಟ್ ಕರೆಸಿ ಎಲ್ಲ ಮಾತಾಡಿದ್ದೀರಿ. ಅವರು ತಹಸೀಲ್ದಾರ್ ಬಂದಿದ್ದಾರೆ, ಮತ್ತೆ ಅವರು ಅದನ್ನೆಲ್ಲ ತಿದ್ಕೊಂಡು ಇನ್ನು ಮುಂದೆ ಆದರೂ ಸರಿಯಾಗಿ ನಡ್ಕೊತಾರೆ ಅಂದರೆ ಮತ್ತೆ ತಿರ್ಗಾ ಅವ್ರಿಗೆ ಇದು ಮಾಡ್ತಾರೆ. ದಯವಿಟ್ಟು ನಮಗೆ ತಹಸೀಲ್ದಾರ್ಗೆ ಆಗಿರ್ಬೋದು, ನಾವು ಯಾರಿಗೆ ಇರ್ಬೋದು, ಯಾರಿಗೇ ಇರ್ಬೋದು, ದಯವಿಟ್ಟು ನಮಗೆ ಇವ್ರು ನಾಗರಾಜ್ ಅವರು ಬೇಡ, ಬೇರೆ ಯಾರಾದರೂ ವ್ಯವಸ್ಥೆ ಮಾಡಿಕೊಡೋದಕ್ಕೆ ದಯವಿಟ್ಟು ನೀವೆಲ್ಲ ಸಹಕರಿಸಬೇಕು ಅಂತ ಇದು ಮಾಡ್ತಾಯಿದ್ದೀರಿ. ಒಟ್ಟಾರೆ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರವಾಸಿಗರು ಬಂದು ಹೋಗ್ತಾರೆ. ಆದರೆ ದೇವಾಲಯದ ಆಡಳಿತ ನಿರ್ವಹಣಾಧಿಕಾರಿ ನಾಗರಾಜು ಅವರ ಕಾರ್ಯ ವೈಖರಿಯಿಂದ ಸ್ಥಳೀಯರಿಗೆ ಪ್ರವಾಸಿಗರಿಗೆ ಬೇಸರ ತಂದಿರುವುದಂತೂ ಸತ್ಯ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ? ಕಾದು ನೋಡಬೇಕಾಗಿದೆ. ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.